Welcome to Saru's Wealth World. ಇವತ್ತು 3rd August 2026 ಮಾರ್ಕೆಟ್ ಅನಲೈಸಿಸ್ ನ ನೋಡೋಣ. ನಿಫ್ಟಿ ಸ್ಟ್ರಾಂಗ್ ಕ್ಲೋಸಿಂಗ್ ಮಾರ್ಕೆಟ್ ಮೂವ್ ಗೆ ರೀಸನ್ಸ್ ಮತ್ತೆ FID ಆಕ್ಟಿವಿಟಿ ಅಂಡ್ ಒನ್ ಮೋರ್ ಕ್ಲೋಸ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ ಹೇಳ್ತೀವಿ. ಮತ್ತೆ ಟುಮಾರೋ ಮಾರ್ಕೆಟ್ ಲೆವೆಲ್ಸ್ ಬಗ್ಗೆ ಏನೇನಂತ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಯಾಕೆ ನಿಫ್ಟಿ 50 ಇವತ್ತು ಬುಲ್ ಮೂಮೆಂಟ್ ಅನ್ನ ಕೊಡ್ತು, ಅದೇ ರೀತಿ ನಿಫ್ಟಿ 50 ಕ್ಲೋಸಿಂಗ್ ಅನಲೈಸ್ ನ ಮಾಡೋಣ. ಸೊ ಟುಡೇ ಅಂದ್ರೆ ಇವತ್ತು ಮಾರ್ಕೆಟ್ ಸೆಷನ್ ನಿಫ್ಟಿ ಪಾಸಿಟಿವ್ ಮೂಮೆಂಟ್ ಅನ್ನ ನೋಡ್ಬೋದು ಫ್ರೆಂಡ್ಸ್. ಆಲ್ಮೋಸ್ಟ್ ನಿಫ್ಟಿ ಪಾಸಿಟಿವ್ ಮೂಮೆಂಟ್ ಅನ್ನ ತೋರಿಸಿದೆ ಇವತ್ತು. ಮಾರ್ನಿಂಗ್ ಅಲ್ಲಿ ವಾಲಟೈಲ್ ತುಂಬಾ ಇತ್ತು ಈ ಕ್ಯಾಂಡಲ್ ಅಲ್ಲಿ. ಸೊ ಇದ್ರೂನು ಬಯರ್ಸ್ ಡಿಪ್ ಅಲ್ಲಿ ಬೈಯಿಂಗ್ ಮಾಡಿದ್ರು. ಕ್ಲೋಸಿಂಗ್ ಟೈಮ್ ಹತ್ರ ಬಂದಾಗ ಬುಲ್ಸ್ ಕಂಪ್ಲೀಟ್ ಕಂಟ್ರೋಲ್ ಮೇಂಟೈನ್ ಮಾಡಿದ್ರು. ಸೊ ಇವತ್ ನಿಫ್ಟಿ 24,774 ಗೆ ಕ್ಲೋಸ್ ಆಯ್ತು. ಬುಲ್ಲಿಶ್ ಬಯಾಸ್ ನ ತೋರಿಸ್ತು ಟ್ರೆಂಡ್. ಸೊ ಸೆಂಟಿಮೆಂಟ್ ಇವತ್ತು ಓವರ್ ಆಲ್ ಪಾಸಿಟಿವ್ ಇತ್ತು. ಸೊ ಇವತ್ತಿಂದ ಅನಲೈಸ್ ನೋಡೋದಾದ್ರೆ ಸೊ ನಮ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇವತ್ತಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದ್ರೆ ನೀವು ನೋಡ್ಬೋದು ಫ್ರೆಂಡ್ಸ್. 24,800 is our immediate resistance. This is our immediate resistance ಅಂತ ಹೇಳ್ಬೋದು 800. ಸೊ ಏನೇನಾಯ್ತು ಮಾರ್ಕೆಟ್, ವೈ ಮಾರ್ಕೆಟ್ ಮೂಡ್ ಟುಡೇ ಏನ್ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದ್ ಇಂಪಾರ್ಟೆಂಟ್ ಥಿಂಗ್ ಬಗ್ಗೆ ನಾವ್ ಇವತ್ತು ಡಿಸ್ಕಸ್ ಮಾಡೋಣ. ಹೊಸ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಗಿದೆ ಮಾರ್ಕೆಟ್ ಅಲ್ಲಿ, ಅದು ಕ್ಲೋಸಿಂಗ್ ಆಪ್ಷನ್ ಸೆಷನ್. ಅದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ತುಂಬಾ ಟ್ರೇಡರ್ಸ್ ಗೆ. ಸೊ ದಟ್ ಐ ವಿಲ್ ಕ್ಲಾರಿಫೈ ಟುಡೇ. ನಾನು ಕ್ಲೋಸಿಂಗ್ ಆಪ್ಷನ್ ಸೆಷನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದರಲ್ಲಿ ಕ್ಲೋಸಿಂಗ್ ಆಪ್ಷನ್ ಸೆಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಕ್ಲೋಸಿಂಗ್ ಆಪ್ಷನ್ ಸೆಕ್ಷನ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 3:15ಗೆ ಕ್ಯಾಂಡಲ್ ಮೂವ್ ಆಗದೆ ಸ್ಟಾಪ್ ಆಯ್ತು. ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ನೀವು ಇಲ್ಲಿ 3:15 ಕ್ಯಾಂಡಲ್ ಮೂವ್ ಆಗ್ಲಿಲ್ಲ. ಆಲ್ಮೋಸ್ಟ್ ಮಾರ್ಕೆಟ್ ಇಲ್ಲಿ ಸ್ಟಾಪ್ ಆಯ್ತು. ಇದಕ್ಕೆ ಮೇನ್ ರೀಸನ್ ಕ್ಲೋಸಿಂಗ್ ಆಪ್ಷನ್ ಸೆಕ್ಷನ್ ಅಂತ ಹೇಳ್ಬೋದು. ಕ್ಲೋಸಿಂಗ್ ಆಪ್ಷನ್ ಸೆಕ್ಷನ್ CAS ನಾವು ಕ್ಲೋಸಿಂಗ್ ಆಪ್ಷನ್ ಸೆಷನ್ ಅಂತ ಹೇಳ್ತೇವೆ. ಕ್ಲೋಸಿಂಗ್ ಆಪ್ಷನ್ ಸೆಷನ್ ಅಂದ್ರೆ ನಾರ್ಮಲಿ NSE ನಾರ್ಮಲ್ ಟ್ರೇಡಿಂಗ್ 9:15ರಿಂದ 3:30 ಇರುತ್ತೆ. ಆದ್ರೆ 3:15 PM ಇಂದ 3:30 ಕ್ಲೋಸಿಂಗ್ ಆಪ್ಷನ್ ಸೆಷನ್ ನಡೆಯುತ್ತೆ. ಈ ಸೆಷನ್ ಅಲ್ಲಿ ನಾರ್ಮಲ್ ಕಂಟಿನ್ಯೂಸ್ ಟ್ರೇಡಿಂಗ್ ಇರಲ್ಲ. ಎಕ್ಸ್ಚೇಂಜ್ ಕ್ಲೋಸಿಂಗ್ ಪ್ರೈಸ್ ಡಿಸೈಡ್ ಮಾಡಕ್ಕೆ ಆಕ್ಷನ್ ಮೆಕ್ಯಾನಿಸಮ್ ಯೂಸ್ ಮಾಡ್ತಾರೆ. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನೇನಂತ ನಾನು ನಿಮಗೆ ಒನ್ ಬೈ ಒನ್ ಹೇಳ್ತೀನಿ. ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಡಿಟರ್ಮೈನ್ ಮಾಡುತ್ತೆ, ಮತ್ತೆ ಲಾರ್ಜ್ ಆರ್ಡರ್ಸ್ ಮ್ಯಾಚ್ ಮಾಡ್ತವೆ. ಸೊ ಫೇರ್ ಕ್ಲೋಸಿಂಗ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ 3:15 PM ನಂತರ ಕ್ಯಾಂಡಲ್ಸ್ ಫ್ರೀಸ್ ಆಗುತ್ತೆ. ಅದಕ್ಕೆ ಕೇವಲ ಆಪ್ಷನ್ ಪ್ರೈಸ್ ಮೂವ್ಮೆಂಟ್ ಕಾಣಿಸಬಹುದು, ಬಿಕಾಸ್ ಸೆಟಲ್ಮೆಂಟ್ ಪ್ರೊಸೆಸ್ ನಡೀತಿರುತ್ತಲ್ಲ. ಸೊ ನಿಮಗೆ ಆಪ್ಷನ್ ಕ್ಯಾಂಡಲ್ಸ್ ಅಲ್ಲಿ ಆಪ್ಷನ್ ಪ್ರೈಸಸ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಕಾಣಿಸಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಲೋಸಿಂಗ್ ಆಪ್ಷನ್ ಸೆಷನ್ ಅಂದ್ರೆ ಕ್ಲೋಸಿಂಗ್ ಪ್ರೈಸ್ ನ ಫಿಕ್ಸ್ ಮಾಡಕ್ಕೆ ನಡೆಯುವಂತ ಸ್ಪೆಷಲ್ ಸೆಷನ್ ಅಂತ ನಾವ್ ಹೇಳ್ತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನ ಹೇಳ್ತೀನಿ ಇವತ್. ಯಾಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ನ ಹೇಳ್ಬೇಕಂದ್ರೆ, ಸೊ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆದ ತಕ್ಷಣನೇ ನೀವು ನೋಡ್ತಿರ್ಬೋದು, ಮಾರ್ಕೆಟ್ 3:15ಕ್ಕೆ ಫ್ರೀಸ್ ಆಗತ್ತೆ. ಫ್ರೀಸ್ ಆದ ತಕ್ಷಣನೇ ನೆಕ್ಸ್ಟ್ ಇಮಿಡಿಯೇಟ್ ಕ್ಯಾಂಡಲ್ ಹತ್ತತ್ರ 200 ಪಾಯಿಂಟ್ ಮೇಲೆ ಜಂಪ್ ಆಗುತ್ತೆ. ಇದು ಬಿಕಾಸ್ ಆಫ್ ನಾವೇನಂತ ಹೇಳ್ತೀವಿ, ಕ್ಲೋಸಿಂಗ್ ಆಪ್ಷನ್ ಸೆಷನ್ ರೀಸನ್ ಗೋಸ್ಕರ ಅಂತ ಹೇಳ್ತೀವಿ ಫ್ರೆಂಡ್ಸ್. 3:15 PM ನಂತರ ನಿಫ್ಟಿ ಸಡನ್ ಜಂಪ್ ಆಗಿದ್ದು ನೀವು ನೋಟಿಸ್ ಮಾಡಬಹುದು. ಆಲ್ಮೋಸ್ಟ್ ಹತ್ತತ್ರ 200 ಪಾಯಿಂಟ್ ನ ಜಂಪ್ ಆಯ್ತು. ಸೊ 3:15 ನಂತರ ಏನಾಗುತ್ತೆ, ಸೊ 3:15 PM ಇಂದ 3:30 PM ವರೆಗೂ ಕ್ಲೋಸಿಂಗ್ ಆಪ್ಷನ್ ಸೆಷನ್ ನಡೆಯುತ್ತೆ. ನಾನು ಆಗ್ಲೇ ಹೇಳಿದ ಪ್ರಕಾರ ಕ್ಲೋಸಿಂಗ್ ಆಪ್ಷನ್ ಸೆಷನ್ ನಡೆಯುತ್ತೆ. ಈ ಸೆಷನ್ ಯಾಕೆ ನಡೆಯುತ್ತೆ ಅಂತಂದ್ರೆ, ಈ ಟೈಮ್ ಅಲ್ಲಿ ನಾರ್ಮಲ್ ಕ್ಯಾಂಡಲ್ ಫಾರ್ಮೇಶನ್ ಕಂಟಿನ್ಯೂ ಟ್ರೇಡಿಂಗ್ ಸ್ಟಾಪ್ ಮಾಡುತ್ತೆ. ಈ ಎಕ್ಸ್ಚೇಂಜ್ ಕ್ಲೋಸಿಂಗ್ ಪ್ರೈಸ್ ಡಿಸೈಡ್ ಮಾಡಕ್ಕೆ ಆಪ್ಷನ್ ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ಲೋಸಿಂಗ್ ಆಪ್ಷನ್ ಸೆಷನ್. ಸೊ ಯಾಕೆ ಮಾರ್ಕೆಟ್ ಇಮಿಡಿಯೇಟ್ ಜಂಪ್ ಆಯ್ತು ಆಫ್ಟರ್ ಕ್ಲೋಸಿಂಗ್ ಆಪ್ಷನ್ ಸೆಷನ್? ಯಾಕಂದ್ರೆ large institutional order, especially index funds and the big players closing price ಹತ್ರ ಎಕ್ಸಿಕ್ಯೂಟ್ ಆಗಿರ್ಬೋದು, ಅಥವಾ ಇದರಿಂದ ಫೈನಲ್ ಮಿನಿಟ್ಸ್ ಅಲ್ಲಿ ಡಿಮಾಂಡ್ ಇನ್ಕ್ರೀಸ್ ಆಗಿ ಇಂಡೆಕ್ಸ್ ಸಡನ್ ಆಗಿ ಇಷ್ಟೊಂದು ಪಾಯಿಂಟ್ಸ್ ಜಂಪ್ ಆಗಿರ್ಬೋದು. ದಿಸ್ ಇಸ್ ಒನ್ ರೀಸನ್. ಅಂಡ್ ಇನ್ನೊಂದು ರೀಸನ್ ಹೇಳೋದಾದ್ರೆ,
ಲಾರ್ಜ್ ಆರ್ಡರ್ಸ್ ಅಂತ ಹೇಳ್ತೀವಿ. ಲೈಕ್ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್. ಸಮ್ ಫಂಡ್ಸ್ ಏನಾಗುತ್ತೆ, ಕ್ಲೋಸಿಂಗ್ ಪ್ರೈಸ್ ಬೇಸ್ ಮೇಲೆ ಆರ್ಡರ್ಸ್ ಪ್ಲೇಸ್ ಮಾಡ್ತಾರೆ, ಮತ್ತೆ ಅದರಿಂದ ನಿಫ್ಟಿ ಕಂಪೋನೆಂಟ್ಸ್ ಅಲ್ಲಿ ಸಡನ್ ಬೈಯಿಂಗ್ ಪ್ರೆಷರ್ ಬಂದಿರಬಹುದು. ಇದು ಒಂದ್ ರೀಸನ್ ಆಗಿರ್ಬೋದು. ಆಲ್ ಆಫ್ ಅ ಸಡನ್ ಆಫ್ಟರ್ CAS ನಮ್ಗೆ ಇಷ್ಟೊಂದು ಜಂಪ್ ಕೊಟ್ಟಿರೋದ್ ರೀಸನ್ ಆಗಿರ್ಬೋದು. ಇನ್ನೊಂದು ಆಪ್ಷನ್ ಸೆಟ್ಲ್ಮೆಂಟ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಕ್ಸ್ಪೈರಿ ವೀಕ್ ಅಥವಾ ಆಪ್ಷನ್ ಪೊಸಿಷನ್ಸ್ ಇಂದ ಟ್ರೇಡರ್ಸ್ ಪೊಸಿಷನ್ ಅಡ್ಜಸ್ಟ್ ಮಾಡೋದ್ರಿಂದ ಲಾಸ್ಟ್ ಮಿನಿಟ್ ವಾಲಟೈಲ್ ಇನ್ಕ್ರೀಸ್ ಆಗಿರ್ಬೋದು. ಇದು ಒಂದ್ ರೀಸನ್ ಆಗಿರ್ಬೋದು. ಅಂಡ್ ದಿಸ್ ಇಸ್ ಅ ಥರ್ಡ್ ರೀಸನ್. ಅಂಡ್ ಇನ್ನೊಂದ್ ರೀಸನ್ ಶಾರ್ಟ್ ಕವರಿಂಗ್ ಅಂತ ಹೇಳ್ಬೋದು. ಮಾರ್ಕೆಟ್ ಆಲ್ರೆಡಿ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದ್ದಿದ್ರಿಂದ ಶಾರ್ಟ್ ಸೆಲ್ಲರ್ಸ್ ಪೊಸಿಷನ್ ನ ಕ್ಲೋಸ್ ಮಾಡಿದ್ರೆ ಫೈನಲ್ ಮೂವ್ ಫಾಸ್ಟ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ರೀಸನ್ಸ್ ವೈ ಮಾರ್ಕೆಟ್ ಜಂಪ್ ಆಫ್ಟರ್ ಕ್ಲೋಸಿಂಗ್ ಆಪ್ಷನ್ ಸೆಷನ್. ಸಿಂಪಲ್ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಕೊಡ್ಬೇಕಂದ್ರೆ 3:15 ನಂತರ ಮಾರ್ಕೆಟ್ ಜಂಪ್ ಆದ್ರೆ ಆಲ್ವೇಸ್ ಫ್ರೆಶ್ ಬೈಯಿಂಗ್ ಅಂತ ಅಲ್ಲ, ಅದು ಕ್ಲೋಸಿಂಗ್ ಆಪ್ಷನ್ ಆರ್ಡರ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಮತ್ತು ಸೆಟಲ್ಮೆಂಟ್ ಅಡ್ಜಸ್ಟ್ಮೆಂಟ್ ಇಂದ ಬಂದಿರಬಹುದು. ಸೊ ಅದಕ್ಕೆ ಟ್ರೇಡರ್ಸ್ ನಾನು ನಿಮ್ಗೊಂದು ಕಿವಿ ಮಾತು ಹೇಳ್ಬೇಕಂದ್ರೆ 3:15 PM ಮೂವ್ಮೆಂಟ್ ನ ನಾರ್ಮಲ್ ಇಂಟ್ರಾಡೇ ಕ್ಯಾಂಡಲ್ ಮೂವ್ಮೆಂಟ್ ತರ ನೋಡಬಾರ್ದು. ಕ್ಲೋಸಿಂಗ್ ಪ್ರೈಸ್ ಮತ್ತೆ ನೆಕ್ಸ್ಟ್ ಡೇ ಓಪನಿಂಗ್ ಟ್ರೆಂಡ್ ಈಸ್ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರೀಸನ್ಸ್ ವೈ ಮಾರ್ಕೆಟ್ ಜಂಪ್ ಇಮಿಡಿಯೇಟ್ಲಿ ಆಫ್ಟರ್ 3:15 PM. ಓಕೆ ಫ್ರೆಂಡ್ಸ್, ಇವೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಆಗಿ ಸೊ ಯಾಕೆ ಮಾರ್ಕೆಟ್ ಜಂಪ್ ಆಯ್ತು ಅನ್ನೋದನ್ನ ನೋಡಿದ್ವಿ. ನನ್ ಕಡೆಯಿಂದ ನಾನು ಇವಾಗ ಒಂದು ಸಿಂಪಲ್ ಟಿಪ್ ಕೊಡೋದು ಏನಂದ್ರೆ, ಕ್ಲೋಸಿಂಗ್ ಆಪ್ಷನ್ ಟೈಮ್ ಅಲ್ಲಿ ಪ್ಯಾನಿಕ್ ಎಂಟ್ರಿ ಮತ್ತೆ ಎಕ್ಸಿಟ್ ನ ಅವಾಯ್ಡ್ ಮಾಡಿ ಮಾರ್ಕೆಟ್ ಡೈರೆಕ್ಷನ್ ಕನ್ಫರ್ಮ್ ಮಾಡೋಕೆ ನೆಕ್ಸ್ಟ್ ಡೇ ಪ್ರೈಸ್ ಆಕ್ಷನ್ ನ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಲೋಸಿಂಗ್ ಆಪ್ಷನ್ ಸೆಷನ್. ಸೊ ಕಮ್ ಟು ಟುಡೇಸ್ ಅನಲೈಸಿಸ್. ಇವತ್ತು ನನ್ನ ಅನಲೈಸಿಸ್ ನಾನು ನಿಮ್ಗೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ನ ಕೊಟ್ಟಿದ್ದೆ. ಸೊ ಬಿಫೋರ್ ನಾನು ಮಾರ್ಕೆಟ್ ನ ಅಪ್ಡೇಟ್ ಮಾಡಿದ್ದೆ, ಮಾರ್ಕೆಟ್ ಎಲ್ಲಿಂದ ಎಂಟ್ರಿ ಎಕ್ಸಿಟ್ ಬರ್ಬೋದು ಅಂತ. ಸೊ ನೀವು 1 minute ಅಲ್ಲಿ ನೋಡೋದಾದ್ರೆ, ಸೊ ಮಾರ್ಕೆಟ್ ಬೆಳಿಗ್ಗೆ ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ನನಗ್ ಬೆಳಿಗ್ಗೆನೆ ಒಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ. ಮಾರ್ಕೆಟ್ ಹತ್ತತ್ರ 600 ಗೆ ಓಪನ್ ಆಗಿ ನಿಯರ್ 600 ಝೋನ್ ಅಲ್ಲಿ ಓಪನ್ ಆಗುತ್ತೆ. ಮಾರ್ಕೆಟ್ ಈ ಝೋನ್ ಅಲ್ಲಿ 600 ಝೋನ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿಂದ ಇಮಿಡಿಯೇಟ್ ಸೆಲ್ಲರ್ಸ್ ಅಟ್ಯಾಕ್ ಆಗಿ ಡಿಪ್ ಅಲ್ಲಿ ಬಯರ್ಸ್ ಅಟ್ಯಾಕ್ ಮಾಡ್ತಾರೆ. ಸೊ ಟುಡೇಸ್ ಡೇ ಕ್ಲೋಸ್ ಇಂದ ನಾನೇನ್ ಮಾಡ್ತೀನಿ, ಇಲ್ಲಿಂದ ಒಂದು ಕಾಲ್ ನ ಕೊಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಅಟ್ ನಾನು ಎಷ್ಟು ಕೊಟ್ಟಿದ್ದೆ ಅಂತಂದ್ರೆ ಆಲ್ಮೋಸ್ಟ್ 9:17ಕ್ಕೆ ನಾನು ಟ್ರೇಡ್ ನ ಕೊಟ್ಟಿದ್ದೀನಿ. ಎಂಟ್ರಿ ಬಂದ್ಬಿಟ್ಟು 9:21ಕ್ಕೆ ನಂದು ಎಂಟ್ರಿ ಬಂದಿದೆ. ಸೊ ಇಲ್ಲಿಂದ ನಾನು ಇಲ್ಲಿ ಹೇಳಿದೆ ಫಸ್ಟ್ ಎಂಟ್ರಿ ಟಾರ್ಗೆಟ್ ರೀಚ್ ಆಯ್ತು ಆಲ್ಮೋಸ್ಟ್ 24,550ಗೆ. ಇಲ್ಲೇ ಫಸ್ಟ್ ಟಾರ್ಗೆಟ್ ಹಿಟ್ ಆಯ್ತು. ಅದಾದ್ಮೇಲೆ ಮಾರ್ಕೆಟ್ ಕಂಟಿನ್ಯೂಷನ್ ಮೂವ್ ಆಯ್ತು. ಸೊ ಸೈಡ್ ವೇವ್ ರೇಂಜ್ ಅಲ್ಲಿ ಮೂವ್ ಆಗಿ ಸೊ ಅಗೇನ್ ಬಯರ್ 600ಗೆ ಹೋದ್ರು. ಸೊ ನಂದು 2 ಟಾರ್ಗೆಟ್ ಬೆಳಗ್ಗೆ ಹಿಟ್ ಆಯ್ತು ಮಾರ್ನಿಂಗ್. ಸೊ ಯಾಕೆ ಅಂತಂದ್ರೆ ಇವತ್ತು ಬುಲ್ಲಿಶ್ ಟ್ರೆಂಡ್ ಇರೋದ್ರಿಂದ, ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ನನಗೊಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ. ದೇರ್ ಆರ್ 500ಗೆ ಬಯರ್ಸ್ ಅಟ್ಯಾಕ್ ಮಾಡ್ತಾರೆ ಅಂತ ಆಪ್ಷನ್ ಚೈನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಪ್ಷನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ, ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ ಮತ್ತೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ವಾಲ್ಯೂಮ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ 500ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಸಪೋರ್ಟ್ ಹತ್ರ ನಮ್ಗೆ ಕನ್ಫರ್ಮ್ ಆಗುತ್ತೆ ದೇರ್ ಈಸ್ ಅ ಬಯರ್ಸ್ ವಿಲ್ ಕಮ್ ಅಟ್ 500 ನಿಯರ್ ಅಂತ. ಸೊ ಈ ರೇಂಜ್ ಅಲ್ಲಿ ಒಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ ಆಪ್ಷನ್ ಚೈನ್ ನೋಡಿದಾಗ. ಸೊ ಇಲ್ಲಿಂದ ನಾನು ಒಂದು ಟ್ರೇಡ್ ಕೊಡ್ತೀನಿ. ಅಂಡ್ ದಿಸ್ ಇಸ್ ಮೈ ಫಸ್ಟ್ ಟಾರ್ಗೆಟ್ ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಟಾರ್ಗೆಟ್. ಸೊ ಇವತ್ತು ಬೆಳಗ್ಗೆನೆ 2 ಟಾರ್ಗೆಟ್ ಹಿಟ್ ಆಯ್ತು. ಆಲ್ಮೋಸ್ಟ್ ದ ಡೇ ಎಂಡ್ ಆಯ್ತು ಬಿಕಾಸ್ ಇಟ್ ವಾಸ್ ಅ ವೆರಿ ನೈಸ್ ಟ್ರೇಡ್. ಆಲ್ಮೋಸ್ಟ್ 30 to 40 ಪಾಯಿಂಟ್ಸ್ ನಮ್ಗೆ ಕ್ಯಾಚ್ ಆಯ್ತು ಮಾರ್ನಿಂಗ್ ಟ್ರೇಡ್ ಅಲ್ಲಿ. ಇಟ್ ವಾಸ್ ವೆರಿ ಗುಡ್. ಆಫ್ಟರ್ ದಾಟ್ ನೋಡೋದಾಯ್ತಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಒಂಥರ ರೇಂಜ್ ಬೌಂಡ್ ಅಲ್ಲೇ ಮೂವ್ ಆಯ್ತು. ನೀವು ನೋಡ್ಬೋದು ದಿಸ್ ಇಸ್ ಆಲ್ ಅಬೌಟ್ ರೇಂಜ್ ಬೌಂಡ್ ಮಾರ್ಕೆಟ್ ಬೆಳಗ್ಗೆ. ಸೊ ಈ ರೇಂಜ್ ಅಲ್ಲಿ ನಮ್ಗೆ ಎಲ್ಲಿ ಟ್ರೇಡ್ ಸಿಗ್ಲಿಲ್ಲ. ಸೊ ಅದಾದ್ಮೇಲೆ ಕಂಟಿನ್ಯೂಸ್ ನಾವು ಮಾರ್ಕೆಟ್ ವಾಚ್ ಮಾಡ್ತಾ ಬಂದ್ರೆ ಆಲ್ಮೋಸ್ಟ್ 600 ಲೆವೆಲ್ ಅಲ್ಲೇ ಮಾರ್ಕೆಟ್ ಮೂವ್ ಆಯ್ತು. ನೀವು ಕ್ಯಾಂಡಲ್ಸ್ ನೋಡ್ಬೋದು ಫ್ರೆಂಡ್ಸ್. ಇದು 600 ರೇಂಜ್ ಅಲ್ಲಿ ಮಾರ್ಕೆಟ್ ಮೂವ್ ಆಯ್ತು. ಆಲ್ಮೋಸ್ಟ್ 600 ರೇಂಜ್ ಅಲ್ಲಿ ಮಾರ್ಕೆಟ್ ಮೂವ್ ಆಯ್ತು. ಇಲ್ಲಿ 600 ರೇಂಜ್ ಅಲ್ಲಿ ಮಾರ್ಕೆಟ್ ಮೂವ್ ಆದಾಗ ನಿಯರ್ 3 PM ಬಂದಾಗ ಮಾರ್ಕೆಟ್ ಅಲ್ಲಿ ಒಂದ್ ಕನ್ಫರ್ಮ್ ಆಗುತ್ತೆ. ನಾನು ನಿಮ್ಗೆ ಇಲ್ಲಿ ಇರುವಾಗ್ಲೇ ಕೊಟ್ಟಿದ್ದೆ ಆಲ್ರೆಡಿ. ಈ ಕ್ಯಾಂಡಲ್ ಏನಾದ್ರೂ ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ಒಂದ್ ಸ್ಕ್ಯಾಲ್ಪ್ ನ ಟ್ರೈ ಮಾಡ್ಬೋದು ಅಂತ ಕೊಟ್ಟಿದ್ದೆ.
ಸೊ ಅದೇ ರೀತಿ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಮೂವ್ಮೆಂಟ್ ಆಯ್ತು, ಬಟ್ ಕ್ಯಾಂಡಲ್ ಬ್ರೇಕ್ ಆಯ್ತು, ಸಸ್ಟೈನ್ ಆಗ್ಲಿಲ್ಲ ಇಲ್ಲಿ. ಸೊ ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ನಿಯರ್ 600 ಹೋಗಿ ಅಗೇನ್ ಇಟ್ ಕಮ್ ಡೌನ್ ಟು ದ ಸೇಮ್ ಪಾಯಿಂಟ್. ಇದು ಬ್ರೇಕ್ ಆಯ್ತು ಇಮಿಡಿಯೇಟ್ಲಿ. ಇಲ್ಲೊಂದು ನಾನು ಸ್ಕ್ಯಾಲ್ಪ್ ನ ಮಾಡಿದ್ರೆ ಹಿಯರ್ ಐ ಕ್ಯಾನ್ ಕ್ಯಾಚ್ ಆಲ್ಮೋಸ್ಟ್ 10 ಪಾಯಿಂಟ್ಸ್ ಅಂಡ್ ದ ಡೇ ವಾಸ್ ಕ್ಲೋಸ್. ನೀವು ನೋಡ್ಬೋದು ಆಫ್ಟರ್ 3:15 ಗೆ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು. ಸೊ ಯಾಕೆ ಕ್ಲೋಸ್ ಆಯ್ತು ಅನ್ನೋದ್ರ ಬಗ್ಗೆ ನಾನು ಹೇಳಿದೀನಿ. ಆಫ್ಟರ್ ದಟ್ ಮಾರ್ಕೆಟ್ ಜಂಪ್ ಆಯ್ತು ಇಮಿಡಿಯೇಟ್ಲಿ. ಆ ರೀಸನ್ ನಾನು ಹೇಳಿದೀನಿ, ಯಾಕೆ ಮಾರ್ಕೆಟ್ 200 ಪಾಯಿಂಟ್ ಜಂಪ್ ಆಯ್ತು, ಯಾಕೆ ಇಷ್ಟೊಂದು ಬುಲ್ ರೀಸನ್ ಪಾಸಿಟಿವ್ ಸೆಂಟಿಮೆಂಟ್ ತೋರಿಸು ಮಾರ್ಕೆಟ್ ಅನ್ನೋದು. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಮಾರ್ಕೆಟ್. ಅಂಡ್ ಒನ್ ಮೋರ್ ಥಿಂಗ್ ನಾವು ಹೇಳೋದಾದ್ರೆ, ವೈ ಮಾರ್ಕೆಟ್ ಮೂವ್ ಟುಡೇ, ಯಾಕೆ ಮಾರ್ಕೆಟ್ ಮೇಲೆ ಮೂವ್ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ದೇರ್ ಆರ್ ಸಮ್ ರೀಸನ್ಸ್. ಗ್ಲೋಬಲ್ ಮಾರ್ಕೆಟ್ ಸಪೋರ್ಟ್ ಆಗಿರ್ಬೋದು. ಸೊ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಇರೋದ್ರಿಂದ ಇಂಡಿಯನ್ ಮಾರ್ಕೆಟ್ ಸಪೋರ್ಟ್ ಗೆ ಸಿಕ್ತು. ಅಂಡ್ ಅದೇ ರೀತಿ ಬ್ಯಾಂಕಿಂಗ್ ಅಂಡ್ ಐಟಿ ಸೆಕ್ಟರ್ ಸ್ಟ್ರೆಂತ್ ಅಂತ ಹೇಳ್ಬೋದು, ಅಂಡ್ ಶಾರ್ಟ್ ಕವರಿಂಗ್ ಅಂತ ಹೇಳ್ಬೋದು. ಪ್ರೀವಿಯಸ್ ವೀಕ್ನೆಸ್ ನಂತರ ಟ್ರೇಡರ್ ಶಾರ್ಟ್ ಪೊಸಿಷನ್ಸ್ ಕ್ಲೋಸ್ ಮಾಡಿದ್ರು, ಇದರಿಂದ ಅಪ್ಸೈಡ್ ಮೂವ್ಮೆಂಟ್ ಇನ್ಕ್ರೀಸ್ ಆಯ್ತು ಅಂತ ಹೇಳ್ಬೋದು. ದೀಸ್ ಆರ್ ದ ರೀಸನ್ಸ್. ಅಂಡ್ FIDI ಆಕ್ಟಿವಿಟೀಸ್ ನೋಡೋದಾದ್ರೆ, ಮಾರ್ಕೆಟ್ ಸ್ಟ್ರೆಂತ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. FI ಆಕ್ಟಿವಿಟಿ ನೋಡೋದಾದ್ರೆ, FI ಮೂವ್ಮೆಂಟ್ ಮಾರ್ಕೆಟ್ ವಾಲಟೈಲಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ DI ಆಕ್ಟಿವಿಟೀಸ್ ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಮಾರ್ಕೆಟ್ ಡೀಪ್ ಟೈಮ್ ಅಲ್ಲಿ ಸಪೋರ್ಟ್ ಕೊಡುತ್ತೆ. DI ಪಾರ್ಟಿಸಿಪೆಂಟ್ ಮಾರ್ಕೆಟ್ ಸ್ಟೆಬಿಲಿಟಿಗೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ. ಸೊ FIDI ಫ್ಲೋ ನ ಟ್ರೇಡರ್ಸ್ ಡೈಲಿ ಅಬ್ಸರ್ವ್ ಮಾಡಬೇಕು. ಬಿಕಾಸ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಬಂದ್ರೆ ನಿಫ್ಟಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಅಂದ್ರೆ ರೆಸಿಸ್ಟೆನ್ಸ್ ನ ಸಪೋರ್ಟ್ ನೋಡೋಣ. ಸೊ ನಾಳೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 800 ಇಸ್ ಮೈ ಫಸ್ಟ್ ರೆಸಿಸ್ಟೆನ್ಸ್. 800 ಇಸ್ ಅವರ್ ಫಸ್ಟ್ ರೆಸಿಸ್ಟೆನ್ಸ್. ವೈಟ್. ಓಕೆ, ಅಂದ್ರೆ ಮಾರ್ಕೆಟ್ ಹತ್ತತ್ರ 800 ರೇಂಜ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ 800 ಇಸ್ ಮೈ ಫಸ್ಟ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,000 ಅಂತ ಹೇಳ್ತೀನಿ. ಅಂಡ್ ಸಪೋರ್ಟ್ ಬಂದ್ಬಿಟ್ಟು ಅವರ್ ನೆಕ್ಸ್ಟ್ ಸಪೋರ್ಟ್ ಅಂತ ಹೇಳೋದಾದ್ರೆ, ಸೊ 600 ರೇಂಜ್ ಏನಿದೆ ಅಲ್ಲ, ಈ ರೇಂಜ್ ನಮ್ ಫಸ್ಟ್ ಸಪೋರ್ಟ್ ಅಂತ ಕನ್ಸಿಡರ್ ಆಗುತ್ತೆ ನಾಳೆ ಮಾರ್ಕೆಟ್ಗೆ. ಅಂಡ್ ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು ಈಸ್ ಅವರ್ 500 ರೇಂಜ್. ಸೊ ದೀಸ್ ಆರ್ 2 ಸಪೋರ್ಟ್ ಫಾರ್ ಟುಮಾರೋ. 24,800 ಮೇಲೆ ಏನಾದ್ರೂ ಸಸ್ಟೈನ್ ಆದ್ರೆ ಮಾರ್ಕೆಟ್ 25,000 ಟಾರ್ಗೆಟ್ ಕಡೆ ಮೂವ್ ಆಗ್ಬೋದು ನಾಳೆ ಮಾರ್ಕೆಟ್. ಸೊ 24,600 ಕೆಳಗೆ ಏನಾದ್ರೂ ಬ್ರೇಕ್ ಆದ್ರೆ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕಿಂಗ್ ಚಾನ್ಸ್ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ನಾಳೆ ಟ್ರೇಡಿಂಗ್ ಪ್ಲಾನ್ ಬಗ್ಗೆ ನೋಡೋದಾತಂದ್ರೆ, ನಾಳೆ ಗ್ಯಾಪ್ ಅಪ್ ಓಪನ್ ಆದ್ರೆ ಇಮಿಡಿಯೇಟ್ ಎಂಟ್ರಿ ಮಾಡಕ್ ಹೋಗ್ಬೇಡಿ. ಫಸ್ಟ್ 15 to 30 ಮಿನಿಟ್ಸ್ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡಿ, ಡಾಟಾ ಅಬ್ಸರ್ವ್ ಮಾಡಿ. 24,800 ಬ್ರೇಕ್ಔಟ್ ವಿತ್ ವಾಲ್ಯೂಮ್ ಬುಲ್ಲಿಶ್ ಕಂಟಿನ್ಯೂಷನ್ ನೋಡ್ಬೋದು. ಸಪೋರ್ಟ್ ಹೋಲ್ಡ್ ಆದ್ರೆ ಬೈಯಿಂಗ್ ಅಪರ್ಚುನಿಟಿ ಕನ್ಸಿಡರ್ ಆಗ್ಬೋದು. ರೆಸಿಸ್ಟೆನ್ಸ್ ರಿಜೆಕ್ಷನ್ ಆದ್ರೆ ಕಾಶಿಯಸ್ ಆಗಿರ್ಬೇಕು. ಸೊ ಗೈಸ್, ಈ ವಿಡಿಯೋ ಫಾರ್ ಎಜುಕೇಶನ್ ಪರ್ಪಸ್ ಓನ್ಲಿ. ಏನೇ ಡಿಸಿಷನ್ ತಗೊಳಕ್ಕೂ ಮುಂಚೆ ನಿಮ್ಮ ಓನ್ ರಿಸರ್ಚ್ ಮಾಡಿ. ಸೊ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗೋಸ್ಕರ ಸರೂಸ್ ವೆಲ್ತ್ ವರ್ಲ್ಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನನ್ ಯೂಟ್ಯೂಬ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಇನ್ನು ಯಾರ್ಯಾರು ಜಾಯಿನ್ ಆಗಿಲ್ಲ, ಸೊ ಗೈಸ್ ಪ್ಲೀಸ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಥ್ಯಾಂಕ್ ಯು.